ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 22, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡುವಂತಹ PIB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ 1ನೇ ಕ್ವಶನ್. ಕೇಂದ್ರ ಸರ್ಕಾರವು ಇತ್ತೀಚೆಗೆ ಶಾಂತಿ ಮಸೂದೆಯನ್ನು ಅಂಗೀಕರಿಸುವ ಮೂಲಕ ಕೆಳಗಿನ ಯಾವ ಮಂಡಳಿಗೆ ಶಾಸನಬದ್ಧ ಸ್ಥಾನಮಾನವನ್ನು ನೀಡುತ್ತದೆ? ನೋಡಿ, ಕೇಂದ್ರ ಸರ್ಕಾರ ಶಾಂತಿ ಬಿಲ್ಲನ್ನು ಅಂಗೀಕರಿಸಿದೆ. ಸೊ ಈ ಮೂಲಕ ನೋಡಿ, ಕೆಳಗಿನ ಯಾವ ಸ್ಟ್ಯಾಟ್ಯುಟರಿ ಬಾಡಿಯನ್ನು ಮುಖ್ಯವಾಗಿ ಶಾಸನಬದ್ಧವನ್ನಾಗಿಗೊಳಿಸಿದೆ ಅಂತ ಕೇಳಿದರೆ ಆಪ್ಷನ್ ನಂಬರ್ 4 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಆಟೋಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್. ನೋಡಿ, AERBಯನ್ನು ಇದೀಗ ಕೇಂದ್ರ ಸರ್ಕಾರ ಅಧಿಕೃತವಾಗಿ ನೋಡಿ, ಶಾಸನಬದ್ಧ ಸ್ಥಾನಮಾನ ಅಂತ ಅಂದರೆ ಅದು ಸಂವಿಧಾನದ ಮೂಲಕ ಅದಕ್ಕೆ ಅಧಿಕೃತವಾಗಿ ಸ್ಥಾನಮಾನ ನೀಡಿದಂತೆ. ಹೇಗೆ ರಾಷ್ಟ್ರೀಯ ಮಹಿಳಾ ಆಯೋಗವಿದೆಯೋ, SC/ST ಆಯೋಗ ಏನಿದೆಯೋ, ಸೊ ಬುಡಕಟ್ಟು ಆಯೋಗ ಏನಿದೆಯೋ, ಸೊ ಈ ಆಯೋಗಗಳು ಶಾಸನಬದ್ಧ ಸ್ಥಾನಮಾನವನ್ನು ಹೊಂದಿರತಕ್ಕಂಥದ್ದು ಅಧಿಕೃತವಾಗಿ ಸಂವಿಧಾನದ ಮೂಲಕ. ಸೊ ಈ ಮೂಲಕ ಆಟೋಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ಗೂ ಕೂಡ ಈ ರೀತಿಯ ಸ್ಥಾನಮಾನ ದೊರೀತಾ ಇದೆ. ಸೊ ಹಾಗಾದರೆ ಅಣುಶಕ್ತಿಯ ಖಾಸಗೀಕರಣ ಈ ಮೂಲಕ ಜರುಗ್ತಾ ಇದೆ. ಅಣುಶಕ್ತಿಯನ್ನು ಖಾಸಗೀಕರಣ ಮಾಡಲಾಗ್ತಾ ಇದೆ. ಈ ಮಸೂದೆಗೆ ಲೋಕಸಭೆ ಅಸ್ತು. ನೋಡಿ, ಶಾಂತಿ ಮಸೂದೆ. ಹಾಗಾದರೆ ಶಾಂತಿಯ ಫುಲ್ ಫಾರ್ಮ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದರೆಲ್ಲ ಡೀಟೇಲ್ಸನ್ನು ನಾನು ತಿಳಿಸ್ಕೊಡ್ತೀನಿ. ನೋಡಿ, ಭಾರತದ ಪರಮಾಣು ಇಂಧನ ಕಾನೂನುಗಳನ್ನು ಪರಿಷ್ಕರಿಸಲು ಸ್ವತಂತ್ರದ ನಂತರ ಮೊದಲ ಬಾರಿಗೆ ಪರಮಾಣು ವಿದ್ಯುತ್ ಸ್ಥಾವರಗಳನ್ನು ನಿರ್ಮಿಸುವ ಮತ್ತು ನಿರ್ವಹಿಸುವಲ್ಲಿ ಖಾಸಗಿ ವಲಯದ ಭಾಗವಹಿಸೋಕ್ಕೆ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಎನೇಬಲ್ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್, ಇಂಗ್ಲೀಷಲ್ಲಿ ಅದನ್ನು ಕೊಟ್ಟಿದ್ದೀನಿ. ಯಾಕಂದರೆ ಮೇನ್ ಈ ಕಾಯ್ದೆಯನ್ನು ಅಂದರೆ ಶಾಂತಿ ಬಿಲ್ಲನ್ನು ತಿದ್ದುಪಡಿ ಮಾಡುವುದು ಅಥವಾ ಶಾಂತಿ ಬಿಲ್ಲನ್ನು ಲೋಕಸಭೆಯಲ್ಲಿ ಅಂಗೀಕರಿಸಿರ್ತಕ್ಕಂಥ ಉದ್ದೇಶ ಏನಂತಂದರೆ, ಮೊದಲ ಬಾರಿಗೆ ಪರಮಾಣು ವಿದ್ಯುತ್ ಸ್ಥಾವರಗಳೇನಿದ್ದಾವೆ ಇವುಗಳನ್ನು ನಿರ್ಮಿಸುವಂತಹ ಮತ್ತು ಇವುಗಳನ್ನು ನಿರ್ವಹಿಸುವಂತಹ ಅಧಿಕಾರವನ್ನು ಖಾಸಗಿಯವರಿಗೆ ವಹಿಸಬೇಕು ಎಂಬುದು ಈ ಒಂದು ಸ್ಥಾನಮಾನದ ಉದ್ದೇಶವಾಗಿದೆ. ಹಾಗಾದರೆ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಇಲ್ಲಿ ಸಕ್ರಿಯಗೊಳ್ಳುತ್ತಾ ಇದೆ. ಈ ಮೂಲಕ ಕೇಂದ್ರ ಸರ್ಕಾರವು ಲೋಕಸಭೆಯಲ್ಲಿ ನೋಡಿ ಶಾಂತಿ ಮಸೂದೆ, ಶಾಂತಿಯ ಕನ್ನಡದ ಫುಲ್ ಫಾರ್ಮ್ ಏನಂದರೆ ಸುಸ್ಥಿರ ಬಳಕೆ ಮತ್ತು ಪರಮಾಣು ಶಕ್ತಿಯ ಪ್ರಗತಿ ಮಸೂದೆ ಅಂತ ಕರೀತಾರೆ. ಅಂದರೆ ಶಾಂತಿಯ ಫುಲ್ ಫಾರ್ಮ್ ಸಸ್ಟೈನಬಲ್ ನೋಡಿ ಹಾರ್ನೆಸಿಂಗ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಕರೀತಾರೆ. ಸೊ ಈ ಒಂದು ಮಸೂದೆಯನ್ನು ಮಂಡಿಸಿದೆ. ಅಂದರೆ ಸೊ ಈ ಲೈನ್ಗಳಲ್ಲಿ ಎಲ್ಲ ಮಾಹಿತಿ ನಿಮಗೆ ಸಿಕ್ಕಾಗಿದೆ ನೋಡಿ, ಗಮನಿಸಿ. ಸೊ ಅಂದರೆ ಶಾಂತಿ ಮಸೂದೆಯ ಉದ್ದೇಶವೇನು ಅಂತ ಗೊತ್ತಾಗಿದೆ, ಶಾಂತಿಯ ಫುಲ್ ಫಾರ್ಮ್ ಏನಂತ ನಿಮಗೆ ಗೊತ್ತಾಗಿದೆ. ಓಕೆ, ಸೊ ಈ ಪಾಯಿಂಟ್ ನೀವು ಇಲ್ಲಿ ಗಮನಿಸಬೇಕು. ಸೊ ಇದರೊಂದಿಗೆ ಲೋಕಸಭೆಯ ಅನುಮೋದನೆಯೊಂದಿಗೆ ಶಾಸನ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಶಾಸನ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಏನು ಶಾಸನ ಪ್ರಕ್ರಿಯೆ ಅಂದರೆ, ಈ ಮಸೂದೆಯು ಭಾರತದ ಪರಮಾಣು ವಲಯವನ್ನು ಖಾಸಗಿ ಮತ್ತು ವಿದೇಶಿ ಕಂಪನಿಗಳಿಗೆ ತೆರೆಯುವ ಪ್ರಮುಖ ಸುಧಾರಣೆಯಾಗಿದೆ. ನೋಡಿ, ಈ ಎಲ್ಲ ಮಾಹಿತಿಯನ್ನು ನೀವು ಇಂಚಿಂಚು ಗಮನಿಸಬೇಕಾಗುತ್ತೆ. ಯಾಕಂದರೆ ಒಂದು ಮಸೂದೆ ಯಾವುದಾದ್ರೂ ಒಂದು ಕಾಯ್ದೆಯನ್ನು ಮಾಡಿದರೆ ಸೊ ಅದರ ಹಿಂದಿನ ಸಾಧಕ ಬಾಧಕಗಳನ್ನು ನಾವು ಪರಿಗಣಿಸಬೇಕಾಗುತ್ತೆ. ಈ ಮೂಲಕ ಸೊ ಇದು ನೋಡಿ, ಖಾಸಗಿ ಮತ್ತು ವಿದೇಶಿ ಕಂಪನಿಗಳಿಗೆ ಮಸೂದೆ ಏನು ಮಾಡುತ್ತೆ, ಭಾರತದ ಪರಮಾಣು ವಲಯವನ್ನು ತೆರೀತಾ ಇದೆ. ಪರಮಾಣು ವಿದ್ಯುತ್ ಉತ್ಪಾದನೆಯನ್ನು ಹೆಚ್ಚಿಸುವುದು ಮತ್ತು ತಂತ್ರಜ್ಞಾನದಲ್ಲಿ ನಾವೀನ್ಯತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಅಂದರೆ ಖಾಸಗಿಯವರಿಗೆ ಈ ಪರಮಾಣು ಉತ್ಪಾದನೆಯನ್ನು ವಹಿಸಿ ಈ ಮೂಲಕ ಭಾರತದಲ್ಲಿ ತಂತ್ರಜ್ಞಾನದ ನಾವೀನ್ಯತೆ ಮತ್ತು ಉತ್ಪಾದನೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಈ ಮೂಲಕ ಭಾರತದಲ್ಲಿ ಹಳೆಯ ಪರಮಾಣು ಕಾಯ್ದೆಗಳಿದ್ದಾವೆ ನೋಡಿ, ಗಮನಿಸಬಹುದು. ಪರಮಾಣು ಶಕ್ತಿ ಕಾಯ್ದೆ 1962, ನಾಗರಿಕ ಹೊಣೆಗಾರಿಕೆ ಕಾಯ್ದೆ 2010. ಈ ಕಾಯ್ದೆ ಎರಡನ್ನೂ ಕೂಡ ಬದಲಾವಣೆ ಮಾಡ್ತಾ ಇದೆ. ಸೊ ನೀವು ನೋಡಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪರಮಾಣು ಶಕ್ತಿ ಕಾಯ್ದೆ
ನಾಗರಿಕ ಹೊಣೆಗಾರಿಕೆ ಕಾಯ್ದೆ ಬದಲಾವಣೆಯಾಗ್ತಾ ಇದೆ. ಸೊ ಲೋಕಸಭೆ ಇದನ್ನು ಅಂಗೀಕರಿಸಿದೆ. ಲೋಕಸಭೆ ಅಂಗೀಕರಿತ ನಂತರ ಮುಖ್ಯವಾಗಿ ರಾಷ್ಟ್ರಪತಿಯವರ ಅಂಗೀಕಾರ ದೊರೆತರೆ ಮುಗಿದು ಹೋಯಿತು. ಓಕೆ, ಸೊ ಈ ಮೂಲಕ ಪರಮಾಣು ಶಕ್ತಿ ಕಾಯ್ದೆ ಗೌರ್ಮೆಂಟ್ ಎರಡೂ ಇರೋದ್ರಿಂದ ಇದು ಕಾಯ್ದೆಯಾಗುವ ಎಲ್ಲ ಲಕ್ಷಣ ಇದೆ. ಇದನ್ನು ಕೂಡ ನೀವು ಇಲ್ಲಿ ಗಮನಿಸಬೇಕು. ಓಕೆ, ಈ ಮಸೂದೆ ಏನಿದೆ, ಈ ಮಸೂದೆಯು ಭಾರತದ ಪರಮಾಣು ಆಡಳಿತ ಚೌಕಟ್ಟಿನಲ್ಲಿ ಪ್ರಮುಖ ಸುಧಾರಣೆಗಳನ್ನು ತರುತ್ತದೆ. ಮುಖ್ಯವಾಗಿ ಪರಮಾಣು ಶಕ್ತಿ ನಿಯಂತ್ರಣ ಮಂಡಳಿ ಏನಿದೆ ಅಂದರೆ AERB, ಆಟೋಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ಗೆ ಶಾಸನಬದ್ಧ ಸ್ಥಾನಮಾನ, ಸ್ಟ್ಯಾಟ್ಯೂಟರಿ ಸ್ಟೇಟಸ್ ಅಂತ ಕರೀತಾರೆ. ಓಕೆ, ಸ್ಟ್ಯಾಟ್ಯೂಟರಿ ಸ್ಟೇಟಸನ್ನು ನೀಡುತ್ತಾ ಇದೆ. ಪರಮಾಣು ಶಕ್ತಿ ನಿಯಂತ್ರಣ ಮಂಡಳಿಗೆ ಶಾಸನಬದ್ಧ ಸ್ಥಾನಮಾನವನ್ನು ನೀಡ್ತಾ ಇದೆ. ಸೊ ಇಷ್ಟು ಒಂದನೇ ಕ್ವಶನ್ನ ಪೂರ್ಣ ಮಾಹಿತಿಯಾಗಿದೆ. ಎರಡನೇ ಕ್ವಶನ್ ಏನಿದೆ ಅಂತ ನೀವಿಲ್ಲಿ ಗಮನಿಸಬಹುದು. ನೋಡಿ, ಡಿಸೆಂಬರ್ 12, 2025 ಕೆಳಗಿನ ಯಾವ ದೇಶವು ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಭಾರತಕ್ಕೆ ಅಧಿಕೃತವಾಗಿ ವರ್ಗಾವಣೆ ಮಾಡಿತು? ಸರಿಯಾದಂಥ ಉತ್ತರ ಬ್ರೆಜಿಲ್. ಸೊ 2024 ಬ್ರಿಕ್ಸ್ ಆತಿಥ್ಯವನ್ನು ವಹಿಸಿರುವ ದೇಶ ಯಾವುದು ಅಂತ ಕೇಳಿದರೆ ಬ್ರೆಜಿಲ್ ಆಗಿತ್ತು. ಸೊ ಬ್ರೆಜಿಲ್ ಆತಿಥ್ಯ ವಹಿಸಿದರೆ ನೆಕ್ಸ್ಟ್ ಮುಂದಿನ ಆತಿಥ್ಯವನ್ನು ಭಾರತ ವಹಿಸ್ತಾ ಇದೆ. ಸೊ ಹೀಗೆ ಬ್ರೆಜಿಲ್ ಭಾರತಕ್ಕೆ ಅಧ್ಯಕ್ಷತೆಯನ್ನು ನೀಡಿದೆ. ಸೊ ಇದನ್ನು ನೀವು ಗಮನಿಸಬೇಕು. ಅಂದರೆ 2026ನೇ ಸಾಲಿನಲ್ಲಿ, ಸೊ ಅಂದರೆ 2024-25 ಬ್ರೆಜಿಲ್ ಬ್ರಿಕ್ಸ್ ಶೃಂಗಸಭೆಯನ್ನು ಆಯೋಜನೆ ಮಾಡಿದರೆ, ಇನ್ನು ಮುಂದೆ ಭಾರತದಲ್ಲಿ 2026 ನೋಡಿ 2026 ಬ್ರೆಜಿಲ್ ನಮ್ಮ ಭಾರತ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದೆ. 2026 ನೋಡಿ, ಬ್ರೆಜಿಲ್ ಹ್ಯಾಂಡ್ಸ್ ಓವರ್ ಬ್ರಿಕ್ಸ್ ಪ್ರೆಸಿಡೆಂಟಿ ಟು ಇಂಡಿಯಾ. ಅಂದರೆ ಭಾರತ 2026 ಶೃಂಗಸಭೆಯನ್ನು ಆಯೋಜನೆ ಮಾಡ್ತಾ ಇದೆ. ಇದನ್ನು ನೀವಿಲ್ಲಿ ಗಮನಿಸಬೇಕು. ಹಾಗಾದರೆ ಶೇರ್ಪಾಗಳ ಮೀಟಿಂಗ್ ನಡೀತು, ಇದರಲ್ಲಿ ವಹಿಸಿಕೊಳ್ಳಲಾಯಿತು. ಗಮನಿಸಿ, 4ನೇ ಬ್ರಿಕ್ಸ್ ಶೇರ್ಪಾಗಳ ಸಭೆ ಸಮಾರೋಪ ಸಮಾರಂಭ ನಡೀತು. ಸಮಾರೋಪ ಸಮಾರಂಭ ಅಂದರೆ ಮುಕ್ತಾಯದ ಸಮಾರಂಭ ಇದು. ಸೊ ಈ ಸಮಾರಂಭದಲ್ಲಿ ಡಿಸೆಂಬರ್ 12 ಬ್ರೆಜಿಲ್ ದೇಶವು ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಭಾರತಕ್ಕೆ ವರ್ಗಾವಣೆ ಮಾಡಿತು. ಈ ಮೂಲಕ ಬ್ರೆಜಿಲ್ನ ಶೇರ್ಪಾ ರಾಯಭಾರಿಯಾಗಿದ್ದಂಥ ಮೌರಿಸಿಯೋ ಲಿರಿಯೋ ಅವರು ಭಾರತದ ಶೇರ್ಪಾ ರಾಯಭಾರಿಯಾದ ಸುಧಾಕರ್ ದಲೇಲಾ ಅವರಿಗೆ ಸಾಂಕೇತಿಕವಾಗಿ ಬ್ರಿಕ್ಸ್ ಗೇಲ್ ಅನ್ನು ಹಸ್ತಾಂತರಿಸಿದರು. ಸೊ ಗೇಲ್ ನೋಡಿ ಹಸ್ತಾಂತರ ಮಾಡಿದರು. ಭಾರತದ ಬ್ರಿಕ್ಸ್ನ ಶೇರ್ಪಾ ಯಾರು ಅಂತ ಕೇಳಿದ್ರೆ ಸುಧಾಕರ್ ದಲೇಲಾ. ಇದನ್ನು ಕೂಡ ಗಮನಿಸಿ. ಹಾಗಾದರೆ ಏನಿದು ಬ್ರಿಕ್ಸ್? ನೋಡಿ, ಬ್ರಿಕ್ಸ್ ಎಂಬುದು ಪ್ರಪಂಚದ 5 ಉದಯೋನ್ಮುಖ ಆರ್ಥಿಕತೆಗಳ ಸಂಕ್ಷಿಪ್ತ ರೂಪವಾಗಿದೆ. ಬ್ರಿಕ್ಸ್ ಅಂತ. ಬ್ರಿಕ್ಸ್ ಅಂದರೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ. ಓಕೆ, ಸೊ ಅಂದರೆ ಬ್ರಿಕ್ಸ್ ಎಂಬ ಅರ್ಥವನ್ನು ಕೊಡುತ್ತೆ ನೋಡಿ, BRICS. ಓಕೆ, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ ಎಂಬುದು ಇದರ ಫುಲ್ ಫಾರ್ಮ್ ಆಗಿದೆ. ಮೊದಲು ಬ್ರಿಕ್ ಅಂತ ಇತ್ತು. 2001 ಗೋಲ್ಡ್ಮನ್ ಸ್ಯಾಕ್ಸ್ನ ಆಗಿನ ಅಧ್ಯಕ್ಷ ಜಿಮ್ ಓನಿಲ್ ರವರು ಸೃಷ್ಟಿ ಮಾಡ್ತಾರೆ. ಓಕೆ, ಅಂದರೆ ಬ್ರಿಕ್ಸನ್ನು ಸೃಷ್ಟಿ ಮಾಡ್ತಾರೆ ಗೋಲ್ಡ್ಮನ್ ಸ್ಯಾಕ್ಸ್ನ ಆಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಜಿಮ್ ಓನಿಲ್ ರವರು. ಬ್ರಿಕ್ ಶೃಂಗಸಭೆ 2009 ಎಕಟೇರಿನ್ಬರ್ಗ್ನಲ್ಲಿ ನಡೀತು, ರಷ್ಯಾದಲ್ಲಿ. ಆಗ 2010 ದಕ್ಷಿಣ ಆಫ್ರಿಕಾವನ್ನು ಹೊಸದಾಗಿ ಬ್ರಿಕ್ಸ್ನ ಸಂಘಟನೆಗೆ ಸೇರ್ಪಡೆಗೊಳ್ತು. ಸೊ ಆಗ ಬ್ರಿಕ್ ಇದ್ದದ್ದು ಬ್ರಿಕ್ಸ್ ಆಗಿ ಕನ್ವರ್ಟ್ ಆಯಿತು. ಬ್ರಿಕ್ಸ್ 2021 ಸಭೆ ಭಾರತದಲ್ಲಿ ನಡೆದಿತ್ತು. 13ನೇ ಬ್ರಿಕ್ಸ್ ಶೃಂಗಸಭೆ ಅದು. ಹಾಗಾದರೆ ಬ್ರಿಕ್ಸ್ ಯಾವಾಗ ರಚನೆ ಇತ್ತು? ಸೆಪ್ಟೆಂಬರ್ 2006 ಅಂದರೆ ನೋಡಿ 15 ವರ್ಷಗಳಿಂದ, ಅಂದರೆ UNGA ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ 61ನೇ ಅಧಿವೇಶನ ನಡೀತು. ಸೊ ಆಗ ರಚನೆಯಾಯಿತು. ಓಕೆ, 1ನೇ ಬ್ರಿಕ್ಸ್ ಶೃಂಗಸಭೆ ನಡೆದಿದ್ದು ಜೂನ್ 16, 2009. ಓಕೆ, ಇದು 2ನೇ ಕ್ವಶನ್ನ ಪೂರ್ಣ ಮಾಹಿತಿ. ನೆಕ್ಸ್ಟು 3ನೇ ಕ್ವಶನ್ ನೋಡಿ, 2025-26 ಪ್ರತಿಷ್ಠಿತ ಸಯ್ಯದ್ ಮುಸ್ತಾಕ್ ಅಲಿ ಟ್ರೋಫಿ ಸ್ಮ್ಯಾಟ್ ಅಂತ ಕರೀತಾರೆ ಗೆದ್ದಂತಹ ತಂಡ ಯಾವುದು? ಸಯ್ಯದ್ ಮುಸ್ತಾಕ್ ಅಲಿ ಟ್ರೋಫಿಯನ್ನು ಗೆದ್ದಂಥ ತಂಡ ಯಾವುದು? ಜಾರ್ಖಂಡ್. ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1. ಸ್ಮ್ಯಾಟ್ 2025
ಇಶಾನ್ ಕಿಶನ್ ನೇತೃತ್ವ ವಹಿಸಿರ್ತಕ್ಕಂತಹ ಅಥವಾ ನಾಯಕತ್ವದಲ್ಲಿರ್ತಕ್ಕಂಥ ತಂಡ ಅಂದರೆ ಜಾರ್ಖಂಡ್, ಇದು ಮೊಟ್ಟ ಮೊದಲ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರಿದೆ. ಅಂದರೆ ತನ್ನ ಮೊದಲ ಸಯ್ಯದ್ ಮುಸ್ತಾಕ್ ಅಲಿ ಟ್ರೋಫಿಯನ್ನು ಗೆದ್ದುಕೊಂಡಿದೆ ಇಶಾನ್ ಕಿಶನ್ ಅವರ ನಾಯಕತ್ವದಲ್ಲಿ. ಇಲ್ಲಿ ನಾಯಕತ್ವ ಅಥವಾ ನಾಯಕ ಯಾರು ಎಂಬುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಶಾನ್ ಕಿಶನ್ ನಾಯಕತ್ವದ ಜಾರ್ಖಂಡ್ ಕ್ರಿಕೆಟ್ ತಂಡವು ಸಯ್ಯದ್ ಮುಸ್ತಾಕ್ ಅಲಿ ಟ್ರೋಫಿಯ ಹೊಸ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಭಾರತದ ದೇಶೀಯ ಕ್ರಿಕೆಟ್ನ ಅತಿದೊಡ್ಡ T20 ಟೂರ್ನಿ ನೋಡಿ, ಸಯ್ಯದ್ ಮುಸ್ತಾಕ್ ಅಲಿ ಟ್ರೋಫಿ ದೇಶೀಯ ಕ್ರಿಕೆಟ್ನ ಅತಿದೊಡ್ಡ ಟೂರ್ನಿ ಇದು T20ಗೆ. ಸಯ್ಯದ್ ಮುಸ್ತಾಕ್ ಅಲಿ ಟ್ರೋಫಿ ಫೈನಲ್ನಲ್ಲಿ ಜಾರ್ಖಂಡ್ ತಂಡವು ಹರಿಯಾಣವನ್ನು ಸೋಲಿಸಿದೆ. ಇದನ್ನು ಗಮನಿಸಬೇಕು. ಹರಿಯಾಣವನ್ನು ಸೋಲಿಸಿ ಚಾಂಪಿಯನ್ ಆಗಿರತಕ್ಕಂಥದ್ದು. ಇದರೊಂದಿಗೆ ಜಾರ್ಖಂಡ್ ಮೊಟ್ಟ ಮೊದಲ ಬಾರಿಗೆ ಸಯ್ಯದ್ ಮುಸ್ತಾಕ್ ಅಲಿ ಟ್ರೋಫಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ತಂಡದ ಈ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವರು ನಾಯಕ ಇಶಾನ್ ಕಿಶನ್ ಅವರು. ಗಮನಿಸಿ, 101 ರನ್ಗಳನ್ನು ಸ್ಫೋಟಕ ಬ್ಯಾಟಿಂಗ್ ಮಾಡ್ತಾರೆ. ಇದರಿಂದಾಗಿ ಚಾಂಪಿಯನ್ ಆಗ್ತಾರೆ ಜಾರ್ಖಂಡ್. ಓಕೆ, ಸೊ ಇದು ಕೂಡ ನೆನಪಿರಲಿ. ಹಾಗಾದರೆ ಪ್ಲೇಯರ್ ಆಫ್ ದ ಸೀರೀಸ್ ಪಡ್ಕೊಂಡಿರ್ತಕ್ಕಂಥವ್ರು ಅನ್ಕುಲ್ ರಾಯ್. ಓಕೆ, ಇವರು ಜಾರ್ಖಂಡ್ನವರು. ಇನ್ನು ಮೋಸ್ಟ್ ರನ್ ಪಡೆದಂಥ ಇಶಾನ್ ಕಿಶನ್. ಓಕೆ, 517 ಜಾರ್ಖಂಡ್ ತಂಡ. ಮೋಸ್ಟ್ ವಿಕೆಟ್ ಪಡೆದಂಥವರು ರಾಜಸ್ಥಾನ, 22 ವಿಕೆಟ್ ಪಡೀತಾರೆ ರಾಜಸ್ಥಾನ ತಂಡದಲ್ಲಿದ್ದಂಥ ಅಶೋಕ್ ಶರ್ಮಾ. ಸೊ ಹೀಗೆ ಪ್ಲೇಯರ್ ಆಫ್ ದ ಸೀರೀಸ್, ಮೋಸ್ಟ್ ರನ್, ಮೋಸ್ಟ್ ವಿಕೆಟ್ ನೆನಪಿರಲಿ. ಸಯ್ಯದ್ ಮುಸ್ತಾಕ್ ಅಲಿ ಟ್ರೋಫಿ. ಸಯ್ಯದ್ ಮುಸ್ತಾಕ್ ಅಲಿ ಟ್ರೋಫಿ ಭಾರತದಲ್ಲಿ ನಡೆಯುವ ದೇಶೀಯ T20 ಕ್ರಿಕೆಟ್ ಚಾಂಪಿಯನ್ ಆಗಿದೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದರೆ BCCI ಇದನ್ನು ಆಯೋಜನೆ ಮಾಡುತ್ತೆ. ಮಾಜಿ ಟೆಸ್ಟ್ ಕ್ರಿಕೆಟಿಗ ಸಯ್ಯದ್ ಮುಸ್ತಾಕ್ ಅಲಿ ಅವರ ಹೆಸರನ್ನು ಇದಕ್ಕೆ ಇಡಲಾಗಿದೆ. 2006-07ರಲ್ಲಿ ಇದರ ಮೊಟ್ಟ ಮೊದಲ ಆವೃತ್ತಿ ಅಥವಾ ಉದ್ಘಾಟನಾ ಸ್ಪರ್ಧೆ ನಡೀತು. ಅಂದರೆ ಮೊದಲ ಒಂದು ಆಟ ಇದು 2006 ಮತ್ತು 2007ರಲ್ಲಿ ನಡೀತು. ದಿನೇಶ್ ಕಾರ್ತಿಕ್ ಅವರ ನೇತೃತ್ವದಲ್ಲಿ ತಮಿಳುನಾಡು ಮೊಟ್ಟ ಮೊದಲ ಬಾರಿಗೆ ಸಯ್ಯದ್ ಮುಸ್ತಾಕ್ ಅಲಿ ಟ್ರೋಫಿಯನ್ನು ಗೆದ್ದುಕೊಂಡಿತ್ತು. ಓಕೆ, ನೆಕ್ಸ್ಟು 4ನೇ ಕ್ವಶನ್ ಗಮನಿಸಿ. ಭಾರತದ ಮೊಟ್ಟ ಮೊದಲ ಫಾರೆಸ್ಟ್ ಯೂನಿವರ್ಸಿಟಿಯನ್ನು ಕೆಳಗಿನ ಯಾವ ನಗರದಲ್ಲಿ ಸ್ಥಾಪನೆ ಮಾಡಲಾಗಿದೆ? ಇಂಡಿಯಾಸ್ ಫಸ್ಟ್ ಫಾರೆಸ್ಟ್ ಯೂನಿವರ್ಸಿಟಿ ಅಥವಾ ಅರಣ್ಯ ವಿಶ್ವವಿದ್ಯಾಲಯ. ನೋಡಿ, ಭಾರತದ ಮೊಟ್ಟ ಮೊದಲ ಅರಣ್ಯ ವಿಶ್ವವಿದ್ಯಾಲಯ, ಇದನ್ನು ನೆನಪಿಟ್ಕೋಬೇಕು ನೀವು. ಅರಣ್ಯ ವಿಶ್ವವಿದ್ಯಾಲಯ ಎಲ್ಲಿ ಸ್ಥಾಪನೆ ಆಗ್ತಾ ಇದೆ? ಗೋರಖ್ಪುರ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ನೋಡಿ, ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಫಸ್ಟ್ ಫಾರೆಸ್ಟ್ ಯೂನಿವರ್ಸಿಟಿ ಇನ್ ಉತ್ತರ ಪ್ರದೇಶ್ ಗೆಟ್ಸ್ ಗವರ್ಮೆಂಟ್ ಅಪ್ರೂವಲ್. ಓಕೆ, ಭಾರತ ಸರ್ಕಾರ ಕೂಡ ಇದಕ್ಕೆ ಅಪ್ರೂವ್ ನೀಡಿದೆ. ಎಲ್ಲಿ ಸ್ಥಾಪನೆ ಆಗ್ತಾ ಇದೆ? ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ. ಇದು ಅರಣ್ಯ, ವನ್ಯಜೀವಿ ರಕ್ಷಣೆ, ಪರಿಸರ ವಿಜ್ಞಾನಗಳಲ್ಲಿ ಶಿಕ್ಷಣ ಮತ್ತು ಸಂಶೋಧನೆಯನ್ನು ಮುನ್ನಡೆಸುವಲ್ಲಿ ಒಂದು ಪ್ರಮುಖ ಹೆಜ್ಜೆ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಇತ್ತೀಚೆಗೆ ನಿಧನರಾದಂತಹ ರಾಮ್ ಒಂಜಿ ಸುತಾರ್ ಈ ಕೆಳಗಿನ ಯಾವುದರ ವಿನ್ಯಾಸಕ್ಕೆ ಹೆಸರುವಾಸಿ? ರಾಮ್ ಒಂಜಿ ಸುತಾರ್ ನೋಡಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ನಿಮಗೆ ಗೊತ್ತಿದೆ. 182 ಅಡಿ ಎತ್ತರವಾಗಿರತಕ್ಕಂಥ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ವಿಶ್ವದ ಅತ್ಯಂತ ಎತ್ತರವಾದಂತಹ ಸ್ಟ್ಯಾಚ್ಯೂ ಗುಜರಾತ್ನಲ್ಲಿದೆ. ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಸ್ಟ್ಯಾಚ್ಯೂ ಆಗಿತ್ತು. ಸೊ ಆ ಸ್ಟ್ಯಾಚ್ಯೂನ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಕರೀತಾರೆ, ಏಕತೆ ಅಂತ ಕರೀತಾರೆ. ಅಂದರೆ ಭಾರತದ ಏಕೀಕರಣದ ರೂವಾರಿಯಾದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಾರತವನ್ನು ಅಂದರೆ 552 ದೇಶೀಯ ಸಂಸ್ಥಾನಗಳನ್ನು ಒಟ್ಟುಗೂಡಿಸಿ ಭಾರತವನ್ನು ನವಭಾರತವನ್ನಾಗಿ ಮಾಡ್ತಾರೆ. ಈ ಕಾರಣಕ್ಕಾಗಿ ಸೊ ಅವರನ್ನು ಭಾರತದ ಏಕೀಕರಣದ ಶಿಲ್ಪಿ ಅಂತ ಕೂಡ ಕರೀತಾರೆ. ಈ ಕಾರಣಕ್ಕಾಗಿಯೇ ಅವರ ಒಂದು ಈ ಮೂರ್ತಿಯನ್ನು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಕರೀತಾ ಹೋಗ್ತಾರೆ. ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನು ನಿರ್ಮಾಣ ಮಾಡಿದಂಥವರು ರಾಮ್ ಒಂಜಿ ಸುತಾರ್ ಅವರು. ಸೊ ಇವರು ನಿಧನರಾಗಿದ್ದಾರೆ. ರಾಮ್ ಒಂಜಿ ಸುತಾರ್ ಅವರು ಬೆಂಗಳೂರಿನ ಕೆಂಪೇಗೌಡ ಏನಿದೆ ಸ್ಟ್ಯಾಚ್ಯೂ, ಅದನ್ನು ಕೂಡ ನಿರ್ಮಾಣ ಮಾಡಿದಂಥವರು. ಸೊ ಎಲ್ಲವೂ ಕೂಡ ಅವರ ಹೆಸರಿನಲ್ಲಿದೆ. ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಬೆಂಗಳೂರು ಏರ್ಪೋರ್ಟ್ನ ಕೆಂಪೇಗೌಡ ಪ್ರತಿಮೆ ವಿನ್ಯಾಸಕರ ರಾಮ್ ಸುತಾರ್ ನಿಧನರಾಗಿದ್ದಾರೆ. ಸೊ ಓಕೆ, ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಹೆಚ್ಚಿನ ಡೀಟೇಲ್ಸ್ ನಾವು ನೋಡೋಣ. ಗುಜರಾತ್ನಲ್ಲಿರುವ ವಿಶ್ವದ ಅತ್ಯಂತ ಎತ್ತರದ ಪ್ರತಿಮೆ, ಏಕತಾ ಪ್ರತಿಮೆ ವಿನ್ಯಾಸಗೊಳಿಸಿದಂಥ ಖ್ಯಾತ ಭಾರತದ ಶಿಲ್ಪಿ ರಾಮ್ ಒಂಜಿ ಸುತಾರ್
ತಮ್ಮ 100ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ನೋಡಿ, ಅತ್ಯಂತ ಹೆಚ್ಚಿನ ದೀರ್ಘಾವಧಿ ಬಾಳಿದ್ದಾರೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ 182 ಮೀಟರ್ ಎತ್ತರದ ಏಕತಾ ಪ್ರತಿಮೆ ಅವರ ಅತ್ಯಂತ ಪ್ರಸಿದ್ಧ ಕೃತಿಗಳಲ್ಲಿ ಒಂದಾಗಿದೆ. ಅವರ ಇತರೆ ಪ್ರಮುಖ ಒಂದು ಕಲಾಕೃತಿಗಳು ನೋಡೋದಾದರೆ ಬೆಂಗಳೂರು ಏರ್ಪೋರ್ಟ್ನ ಕೆಂಪೇಗೌಡ ಪ್ರತಿಮೆ, ಸಂಸತ್ ಆವರಣದಲ್ಲಿರ್ತಕ್ಕಂಥ ನೋಡಿ ಮೋಸ್ಟ್ ಇಂಪಾರ್ಟೆಂಟು ಧ್ಯಾನಸ್ಥ ಗಾಂಧಿ ಮತ್ತು ಕುದುರೆ ಸವಾರಿ ಮಾಡುತ್ತಿರುವ ಶಿವಾಜಿಯ ಪ್ರತಿಮೆಗಳು. ಸೊ ಕುದುರೆ ಸವಾರಿ ಮಾಡತಕ್ಕಂತಹ ಶಿವಾಜಿ ಪ್ರತಿಮೆಗಳು, ಧ್ಯಾನಸ್ಥ ಗಾಂಧಿ ಇವು ಸಂಸತ್ ಆವರಣದಲ್ಲಿದ್ದಾವೆ. ಬೆಂಗಳೂರಿನ ಏರ್ಪೋರ್ಟ್ನ ಕೆಂಪೇಗೌಡ ಪ್ರತಿಮೆ ಇವೆಲ್ಲವೂ ಕೂಡ ಅವರ ಅತ್ಯಮೋಘವಾಗಿರತಕ್ಕಂಥ ಶಿಲ್ಪಕಲೆಯಲ್ಲಿ ನಿರ್ಮಾಣವಾಗಿರತಕ್ಕಂತಹ ಮೂರ್ತಿಗಳು. ಸೊ ಈ ಎಲ್ಲ ಕಾರಣದಿಂದಾಗಿ ಅಂದರೆ ಶಿಲ್ಪಶಾಸ್ತ್ರದಲ್ಲಿನ ಅವರ ಮಾಡಿದಂತಹ ಸಾಧನೆಗಾಗಿ 1999ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪದ್ಮಶ್ರೀ ದೊರೆಯುತ್ತದೆ. 2016ರಲ್ಲಿ ಪದ್ಮಭೂಷಣ ಪ್ರಶಸ್ತಿ, ನಂತರ ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿ ಕೂಡ ಇವರಿಗೆ ದೊರೆತಿದೆ. ಎಲ್ಲ ಮಾಹಿತಿ ನೆನಪಿರಲಿ. ನೆಕ್ಸ್ಟು 6ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸಬ್ಕಾ ಬೀಮಾ ಸಬ್ಕಿ ರಕ್ಷಾ, ಸೊ ಇದೊಂದು ವಿಮಾ ಕಾನೂನುಗಳ ತಿದ್ದುಪಡಿ ಮಸೂದೆ ಮಂಡನೆಯಾಗಿ ಸಂಸತ್ತಿನಲ್ಲಿ ಅಂಗೀಕಾರಗೊಂಡಿದೆ. ಹಾಗಾದರೆ ಭಾರತೀಯ ವಿಮಾ ಕಂಪನಿಗಳಲ್ಲಿ FDI ಮಿತಿಯನ್ನು ಯಾವ ಮಟ್ಟಕ್ಕೆ ಹೆಚ್ಚಿಸಲು ಮಸೂದೆ ಪ್ರಸ್ತಾಪಿಸಿದೆ? ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಮಾಹಿತಿ ಏನಂದರೆ ನೋಡಿ, ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಸಬ್ಕಾ ಬೀಮಾ ಸಬ್ಕಿ ರಕ್ಷಾ ಬಿಲ್ ಅಂಗೀಕಾರವಾಗಿದೆ ಅಂದರೆ ಲೋಕಸಭೆ ಇದಕ್ಕೆ ಅಸ್ತು ಹೊಂದಿದೆ ಅಂತ ಅರ್ಥ. ಸಂಸತ್ತಿನಲ್ಲಿ ಅಂಗೀಕಾರ ಆಗಿದೆ ಈ ಮೂಲಕ. ಸೊ ಹಾಗಾದರೆ ಸಬ್ಕಾ ಬೀಮಾ ಸಬ್ಕಿ ರಕ್ಷಾ ಮಸೂದೆ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನಿಮಗೆ ಕೇಳಿದರೆ ಇದೊಂದು ವಿಮಾ ಕಾನೂನಿಗೆ ಸಂಬಂಧಪಟ್ಟಿದೆ ಅಂತ ನೀವು ತಿಳ್ಕೋಬೇಕು ಮೊದಲು. ವಿಮಾ, ಓಕೆ. ಸೊ ಇನ್ಶೂರೆನ್ಸ್ ಲಾ ಇದೊಂದು. ಈ ಮೂಲಕ ಭಾರತೀಯ ವಿಮಾ ಕಂಪನಿಗಳಲ್ಲಿ ಹೊಸದಾಗಿ FDI ಮಿತಿಯನ್ನು ಇದು ಮಂಡನೆ ಮಾಡಿದೆ. ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2 ಸರಿಯಾಗಿದೆ, 100%. ಹಾಗಾದರೆ ಈ ಹಿಂದೆ ಇದ್ದಂತಹ 74% ಇತ್ತು ನೋಡಿ, 74ರಿಂದ ಇದೀಗ 100%ಕ್ಕೆ ಹೆಚ್ಚಿಸಲಾಗಿದೆ. ಓಕೆ. ಸೊ ನೋಡಿ, ನ್ಯೂಸ್ ಪೇಪರಲ್ಲಿ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಹೊಸ ವಿಮಾ ಮಸೂದೆ 2025 ಸಬ್ಕಾ ಬೀಮಾ ಸಬ್ಕಿ ರಕ್ಷಾ ಮಸೂದೆಗೆ ಲೋಕಸಭೆ ಅಂಗೀಕಾರ. ಇದೊಂದು ಇನ್ಶೂರೆನ್ಸ್ ಬಿಲ್ ಆಗಿದೆ. ಓಕೆ. ಸೊ ಇದನ್ನು ನೀವು ಗಮನಿಸಬೇಕು. ಯಾವುದಕ್ಕೆ ಸಂಬಂಧಪಟ್ಟಿದೆ ಸಬ್ಕಾ ಬೀಮಾ ಸಬ್ಕಿ ರಕ್ಷಾ ಕಾಯ್ದೆ ಅಂತ ಕೇಳ್ತಾರೆ, ಮಸೂದೆ. ಸೊ ಇದು ವಿಮಾ ಕಾನೂನಿಗೆ ಸಂಬಂಧಪಟ್ಟಿದೆ ಅಂತ ನೆನಪಿರಬೇಕು. ನೋಡಿ, ವಿದೇಶಿ ನೇರ ಹೂಡಿಕೆ FDI ಮಿತಿಯನ್ನು ಪ್ರಸ್ತುತ 74 ಇದ್ದದ್ದನ್ನು ಈ ಕಾಯ್ದೆ ಮೂಲಕ 100ಕ್ಕೆ ಹೆಚ್ಚಿಸಲು ಪ್ರಸ್ತಾಪಿಸಲಾಗಿದೆ. ಇದು ವಿಮಾ ವಲಯದಲ್ಲಿ ಹೆಚ್ಚಿನ ವಿದೇಶಿ ಹೂಡಿಕೆ, ತಂತ್ರಜ್ಞಾನ ಸ್ಪರ್ಧೆಯನ್ನು ಆಕರ್ಷಿಸಲು ಉದ್ದೇಶಿಸಲಾಗಿದೆ. ನೋಡಿ, ಇದರ ಉದ್ದೇಶವೇನು ಅಂದರೆ ವಿಮಾ ವಲಯವನ್ನು ಬಲಪಡಿಸುವುದು, ಹೂಡಿಕೆ ಆಕರ್ಷಿಸುವುದು, ತಂತ್ರಜ್ಞಾನ ವರ್ಗಾವಣೆ ಮಾಡುವುದು, ಉದ್ಯೋಗ ಸೃಷ್ಟಿ, ವಿಮಾ ವ್ಯಾಪ್ತಿಯನ್ನು ಹೆಚ್ಚಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಹಾಗಾದರೆ ಯಾರು ನಿಯಂತ್ರಣ ಮಾಡ್ತಾರೆ ಇದನ್ನು? ಕಂಟ್ರೋಲರ್ ಯಾರು ಅಂತ ಕೇಳಿದರೆ IRDAI. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ. ಸೊ ಇದಕ್ಕೆ ಅಧಿಕಾರವನ್ನು ಹೆಚ್ಚು ನೀಡಲಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಪಾಯಿಂಟು ನೋಡಿ. ಮರು ವಿಮಾ ವ್ಯವಹಾರದಲ್ಲಿ ತೊಡಗಿರುವಂತಹ ವಿದೇಶಿ ಸಂಸ್ಥೆಗಳಿಗೆ ನೋಡಿ, ಮರು ವಿಮಾ ವ್ಯವಹಾರ ಇದರಲ್ಲಿ ತೊಡಗಿರುತ್ತಂತಹ ವಿದೇಶಿ ಸಂಸ್ಥೆಗಳಿಗೆ ನಿವ್ವಳ ಸ್ವಾಮ್ಯದ ನಿಧಿಯ ಅವಶ್ಯಕತೆಗಳನ್ನು ಮಸೂದೆ 5,000 ಕೋಟಿಯಿಂದ 1,000 ಕೋಟಿ ರುಗೆ ಇಳಿಸುತ್ತದೆ. ನೋಡಿ, ಎಲ್ಲ ಪಾಯಿಂಟ್ಗಳು ನೀವು ಗಮನಿಸಬೇಕು. ನೆಕ್ಸ್ಟು 7ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಭಾರತೀಯ ಕರಾವಳಿ ಪಡೆಗೆ ಸೇರ್ಪಡೆಗೊಂಡಂತಹ ಆಧುನಿಕ ಅದಮ್ಯ ಯುದ್ಧ ನೌಕೆ ಸರಣಿಯ 3ನೇ ಯುದ್ಧ ನೌಕೆಯ ಹೆಸರೇನು? ಅಮೂಲ್ಯ. ಆಪ್ಷನ್ ನಂಬರ್ 2 ಸರಿಯಾಗಿದೆ, ಅಮೂಲ್ಯ. ನೋಡಿ, ಹೆಚ್ಚಿನ ಡೀಟೇಲ್ಸ್ ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಅಮೂಲ್ಯ ಎಂಬುದೊಂದು ಯುದ್ಧ ನೌಕೆಯಾಗಿದೆ. ಓಕೆ. ಆಧುನಿಕ ಅದಮ್ಯ ಯುದ್ಧ ನೌಕೆ ಸರಣಿಯ 3ನೇ ಯುದ್ಧ ನೌಕೆಯೇ ಅಮೂಲ್ಯ. ಭಾರತೀಯ ಕರಾವಳಿ ಪಡೆಗೆ ಸೇರ್ಪಡೆಗೊಂಡಿದೆ. ಈ ಯುದ್ಧ ನೌಕೆ ಕಣ್ಗಾವಲು, ಶೋಧ, ಕಳ್ಳ ಸಾಗಾಣಿಕೆ ವಿರುದ್ಧದ ಕಾರ್ಯಾಚರಣೆಯನ್ನು ಸಮರ್ಥವಾಗಿ ನಿರ್ವಹಿಸುತ್ತದೆ.
ಇದರ ವೇಗ ನೋಡಿ, ಈ ವೇಗದ ಪೆಟ್ರೋಲ್ ನೌಕೆಯು 51 ಮೀಟರ್ ಉದ್ದವಿದ್ದು ಇದನ್ನು ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್ ನಿರ್ಮಿಸಿದೆ. ನೋಡಿ, ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್ ನಿರ್ಮಿಸಿದೆ. ಓಕೆ, ಇದನ್ನು ಕೂಡ ನೆನಪಿಟ್ಕೋಬೇಕು, ಯಾರು ಇದನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಕೇಳ್ತಾರೆ. ಇದರ ಶೇಕಡ 60ರಷ್ಟು ಬಿಡಿ ಭಾಗಗಳು ದೇಶಿ ನಿರ್ಮಿತವಾದವುಗಳು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಓಕೆ, ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಭಾರತದಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾದಂತಹ ಬಿರ್ಸಾ 101 ಎಂಬುದು ಕೆಳಗಿನ ಯಾವ ರೋಗವನ್ನು ಗುಣಪಡಿಸುತ್ತದೆ? ಬಿರ್ಸಾ 101 ಸರಿಯಾದಂಥ ಉತ್ತರ ಸಿಕಲ್ ಸೆಲ್ ರೋಗ. ಸೊ ಕನ್ನಡದಲ್ಲಿ ಇದನ್ನು ಕುಡುಗೋಲು ಕಣ ಕಾಯಿಲೆ ಅಂತ ಕರೀತಾರೆ, ಸಿಕಲ್ ಸೆಲ್ ಡಿಸೀಸ್. ಸೊ ಬಿರ್ಸಾ 101 ಎಂಬುದು ಮಾರುಕಟ್ಟೆಯಲ್ಲಿ ಇದೀಗ ಲಭ್ಯವಿದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ನೀವಿಲ್ಲಿ ಗಮನಿಸಬೇಕು. ಇದನ್ನು ಭಾರತದಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾಗಿದೆ, ಅಂದರೆ ಡೆವಲಪ್ಡ್ ಬೈ ಇಂಡಿಜಿನಿಯಸ್ಲಿ. ಓಕೆ, ಇಂಡಿಜಿನಿಯಸ್ ಸ್ಥಳೀಯವಾಗಿ. ಸಿಕಲ್ ಸೆಲ್ ರೋಗಕ್ಕೆ ಹೊಸ ಆಶಾಕಿರಣ, ಆ ಹೊಸ ಆಶಾಕಿರಣದ ಹೆಸರೇ ಬಿರ್ಸಾ 101 ಅಂತ. ಓಕೆ, ಇದನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಭಾರತದಲ್ಲೇ ತಯಾರಾದಂತಹ ಮೊದಲ ಜಿನ್ ಚಿಕಿತ್ಸೆ ಇದಾಗಿದೆ. ಹೆಚ್ಚಿನ ಡೀಟೇಲ್ಸ್ ನ್ಯೂಸ್ ಪೇಪರಲ್ಲಿ ಕೂಡ ಕೊಟ್ಟಿದ್ರು, ಇದನ್ನು ಕೂಡ ನೀವು ನೋಡ್ಕೊಳ್ಳಿ. ಕುಡುಗೋಲು ಕಣ ರೋಗ, ಸಿಕಲ್ ಸೆಲ್ ಡಿಸೀಸ್ ತನ್ನ ಮೊದಲ ಸ್ಥಳೀಯ ನೋಡಿ CRISPR ಆಧಾರಿತ ಜಿನ್ ಚಿಕಿತ್ಸೆಯನ್ನು ಬಿರ್ಸಾ 101 ಎಂದು ಹೆಸರಿಸಲಾಗಿದೆ. ಕೈಗೆಟುಕುವ ಜಿನೋಮಿಕ್ ಔಷಧದಲ್ಲಿ ಪ್ರಮುಖ ಮೈಲುಗಲ್ಲಿದು. ಬಿರ್ಸಾ 101 ಭಾರತದ ಬುಡಕಟ್ಟು ಸಮುದಾಯಗಳ ಮೇಲೆ ಸಮಾನವಾಗಿ ಅಂದರೆ ಅಸಮಾನವಾಗಿ ಪರಿಣಾಮ ಬೀರ್ತಕ್ಕಂತಹ ತೀವ್ರವಾದ ಆನುವಂಶಿಕ ರಕ್ತ ಅಸ್ವಸ್ಥತೆ, ಅಂದರೆ ಅದು ಕುಡುಗೋಲು ಕಣಕ ರೋಗ ಅಥವಾ ಸಿಕಲ್ ಸೆಲ್ ಡಿಸೀಸ್. ಇದನ್ನು ಗುಣಪಡಿಸಲು ವಿನ್ಯಾಸಗೊಳಿಸಲಾದಂತಹ ಭಾರತದ ಮೊಟ್ಟ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾದ ಕ್ರೈಸ್ಪೀರ್ ಅಂತ ಕರೆದಿದೆ, CRISPR ಜಿನ್ ಸಂಪಾದನಾ ಚಿಕಿತ್ಸೆಯಾಗಿದೆ. ಈ ರೋಗವು ಜನ್ಮ ದೋಷದಿಂದ ಉಂಟಾಗಿದ್ದು ರಕ್ತ ಕಣಗಳು ಸರಿಯಾದ ಆಕಾರದಲ್ಲಿರದೆ ನೋವು, ರಕ್ತಹೀನತೆ ಮತ್ತು ದೇಹದ ಅಂಗಗಳಿಗೆ ಹಾನಿ ಮಾಡುತ್ತದೆ. ಇದು ಹೆಚ್ಚಾಗಿ ಆದಿವಾಸಿ ಸಮುದಾಯಗಳಲ್ಲಿ ಕಂಡುಬರುತ್ತದೆ. ಇದನ್ನು ಅಭಿವೃದ್ಧಿಪಡಿಸಿದವರು ಯಾರು ಹಾಗಾದರೆ? ನೋಡಿ, ತುಂಬಾ ಇಂಪಾರ್ಟೆಂಟು. CSIR ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಜಿನೋಮಿಕ್ಸ್ ಆ್ಯಂಡ್ ಇಂಟಿಗ್ರೇಟಿವ್ ಬಯೋಲಜಿ, ಅಂದರೆ IGIB ಅಂತ ಕರೀತಾರೆ. CSIRನ IGIB ಅಥವಾ CSIR IGIB ಇದನ್ನು ತಯಾರಿಸಿದೆ ಎಂಬುದನ್ನು ಗಮನಿಸಬೇಕು. ಇತ್ತೀಚೆಗೆ 150ನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಗಿದ್ದಂತಹ ಬಿರ್ಸಾ ಮುಂಡಾ ಅವರ ಗೌರವಾರ್ಥವಾಗಿ ಈ ಹೆಸರನ್ನು ಇಡಲಾಗಿದೆ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಅನಾಟು ಎಂಬುದು ಕೆಳಗಿನ ಏನನ್ನು ಸೂಚಿಸುತ್ತದೆ? ನೋಡಿ, ಅನಾಟು. ಸೊ ಹಾಗಾದರೆ ಏನಿದು ಅನಾಟು? ಅನಾಟು ಎಂಬುದು ಒಂದು ಆಪ್ಷನ್ ನಂಬರ್ 2 ಗಮನಿಸಬೇಕು ನೀವು, ನೈಸರ್ಗಿಕ ಆಹಾರ, ಬಣ್ಣ ಮತ್ತು ಸುವಾಸನೆ ನೀಡುವ ಏಜೆಂಟ್ ಆಗಿದೆ. ನೈಸರ್ಗಿಕವಾಗಿ ಆಹಾರಕ್ಕೆ ಬಣ್ಣ, ಇಲ್ಲಿ ಗಮನಿಸಬೇಕು ನೀವು. ಅನಾಟೋ ಎಂಬುದು ಒಂದು ಏನು ಅಂದರೆ, ನಾವು ತಿಂತಕ್ಕಂಥ ಆಹಾರವೇನಿದೆ ಇದಕ್ಕೆ ಹೊಳಪನ್ನು ನೀಡಬೇಕು. ನಾವು ಆ ಹೊಳಪನ್ನು ನೀಡೋಕ್ಕೆ ನಮಗೆ ಒಂದು ಬಣ್ಣ ಬೇಕು ಮತ್ತು ಅದು ಸುಮಧುರವಾದ ವಾಸನೆ ಕೊಡೋಕ್ಕೆ ಒಂದು ಏಜೆಂಟ್ ಬೇಕು. ಅಂದರೆ ಅದು ನೈಸರ್ಗಿಕವಾಗಿ ತಯಾರಾಗಿರಬೇಕು. ಸೊ ಈ ನೈಸರ್ಗಿಕವಾಗಿ ತಯಾರಾಗಿರ್ತಕ್ಕಂತಹ ಒಂದು ವಸ್ತುವೇ ಅನಾಟೋ. ಈ ಅನಾಟೋವನ್ನು ಆಹಾರಕ್ಕೆ ಬಣ್ಣವನ್ನು ನೀಡಲು ಮತ್ತು ಆ ಆಹಾರವು ಸುಮಧುರವಾದ ಸ್ಮೆಲ್ಲನ್ನು ಕೊಡುವ ಉದ್ದೇಶದಿಂದಾಗಿ ಬಳಸ್ತಾರೆ. ಆದರೆ ಅನಾಟೋ ಬಳಸುವಿಕೆಯಿಂದ ಹಲವಾರು ಅಲರ್ಜಿ ದೇಹದಲ್ಲಿ ಉಂಟಾಗುತ್ತದೆ ಎಂಬ ಕಾರಣಕ್ಕಾಗಿ ಇದೀಗ ಸುದ್ದಿಯಲ್ಲಿದೆ ನೋಡಿ. ಸೊ ಇದನ್ನು PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. PIBಯ ಯಾವುದೇ ಮಾಹಿತಿ ಇಂಪಾರ್ಟೆಂಟು. ಅನಾಟೋ ಆ್ಯಸ್ ಎ ನ್ಯಾಚುರಲ್ ಕಲರ್ ಫಾರ್ ದ ಡೈರಿ ಸೆಕ್ಟರ್, ಹಾಗಾದರೆ ನ್ಯಾಚುರಲ್ ಕಲರಲ್ಲಿ ಕೊಡುತ್ತದೆ ಇದು. ಓಕೆ, ಸೊ ಎಲ್ಲ ಮಾಹಿತಿ ನೀವು ಇಲ್ಲಿ ಗಮನಿಸಬಹುದು. ಸೊ ಇದನ್ನು CFTRI ಎಲ್ಲಿದೆ? ಭಾರತದ ಸಂಶೋಧನಾ ಕೇಂದ್ರ. CFTRIನ ಭಾರತದ ಸಂಶೋಧನಾ ಕೇಂದ್ರ ಮೈಸೂರಿನಲ್ಲಿದೆ. ಅಂದರೆ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ. CFTRIನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಸುಮಾರು ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಮೈಸೂರಿನಲ್ಲಿದೆ.
ಈ ಮೈಸೂರಿನಲ್ಲಿರ್ತಕ್ಕಂಥ CSIRನ CFTRI ಒಂದು ಸಂಶೋಧನೆಯನ್ನು ಕೈಗೊಂಡಿದ್ದು ಈ ಮೂಲಕ ದೇಹದಲ್ಲಿ ಹಲವಾರು ಅಲ್ಲಿ ಇಲ್ಲಿ ಇದರಿಂದಾಗಿ ಅಲರ್ಜಿ ಉಂಟಾಗುತ್ತದೆ ಅಂತ ತಿಳಿಸಿದೆ. ಈ ಕಾರಣಕ್ಕಾಗಿ ಸುದ್ದಿಯಲ್ಲಿರ್ತಕ್ಕಂಥದ್ದು ಓಕೆ, ನ್ಯೂಸ್ ಪೇಪರಲ್ಲಿದೆ, ಇದನ್ನು ಕೂಡ ನೀವು ನೆನಪಿಟ್ಕೋಬೇಕು. ಅನಾಟೋ ಕುರಿತು 4 ಅನುದಾನ ಸಹಾಯ ಯೋಜನೆಗಳಲ್ಲಿ ಕೆಲಸ ಮಾಡಿದೆ. ಯಾವುದು? ಮೈಸೂರು ಮೂಲದ CSIRನ CFTRI. ಓಕೆ, ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ CSIRನ CFTRI ಇಲ್ಲಿ ಹಾಕಬೇಕಾಗಿತ್ತು. ಓಕೆ, ಇದು ಈ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಅನಾಟೋ ಇದೊಂದು ಉಷ್ಣವಲಯದ ಅಮೆರಿಕಕ್ಕೆ ಸ್ಥಳೀಯವಾಗಿರುವ ಅಚಿಯೋಟ್ ಮರದ, ಅಂದರೆ ಅಚಿಯೋಟ್ ಅಂದರೆ ಸೈಂಟಿಫಿಕ್ ಆಗಿ ಬಿಕ್ಸಾ ಒರೆಲ್ಲಾನ ಅಂತ ಕರೀತಾರೆ. ಇದರ ಬೀಜಗಳಿಂದ ಪಡೆದಂತಹ ನೈಸರ್ಗಿಕ ಆಹಾರ, ಬಣ್ಣ ಮತ್ತು ಸುವಾಸನೆಯಾಗಿದೆ. ಸುಮಾರು 70% ನೈಸರ್ಗಿಕ ಆಹಾರ ಬಣ್ಣಗಳು ಅನಾಟೋದಿಂದ ಬರುತ್ತದೆ. ಇದನ್ನು ಚೀಸ್, ಬೆಣ್ಣೆ, ಮೊಸರು, ಸಾಸೇಜ್ಗಳು, ಹೊಗೆಯಾಡಿಸಿದಂತಹ ಮೀನು, ಐಸ್ ಕ್ರೀಮ್ ಮತ್ತು ಬೇಯಿಸಿದಂತಹ ಸರಕುಗಳಿಗೆ ಹಳದಿ ಕಿತ್ತಾಳೆ ಬಣ್ಣವನ್ನು ನೀಡತಕ್ಕಂಥ ಉದ್ದೇಶದಿಂದಾಗಿ ಬಳಸಲಾಗುತ್ತದೆ. ಬಣ್ಣವು ಮುಖ್ಯವಾಗಿ ಕ್ಯಾರೋಟಿನಾಯ್ಡ್ ವರ್ಣದ್ರವ್ಯಗಳಿಂದ ಬರುತ್ತದೆ. ನೋಡಿ, ಕ್ಯಾರೋಟಿನಾಯ್ಡ್ ಎಂಬತಕ್ಕಂಥ ವರ್ಣ ಇದೆ ಅದರಲ್ಲಿ, ಇದರ ದ್ರವ್ಯದಿಂದ ಆ ಬಣ್ಣ ಬರುತ್ತದೆ. ಈ ಬೀಜಗಳನ್ನು ಪುಡಿ ಅಥವಾ ಪೇಸ್ಟ್ ಆಗಿ ಪುಡಿ ಮಾಡಲಾಗುತ್ತದೆ. ನಂತರವಾಗಿ ಬಣ್ಣವಾಗಿ ತೆಗೆಯಲಾಗುತ್ತದೆ. ಇದು ಸೌಮ್ಯವಾದ ಮೆಣಸು, ಅಡಿಕೆ, ಹೂವಿನ ಪರಿಮಳವನ್ನು ಸೇರಿಸುತ್ತದೆ. ಸಾಮಾನ್ಯ ಪ್ರಮಾಣದಲ್ಲಿ ಸುರಕ್ಷಿತ, ಆದರೆ ಅಲರ್ಜಿಯನ್ನು ಉಂಟು ಮಾಡುತ್ತದೆ ಅಂತಕ್ಕಂಥದ್ದು ಈಗಿನ ಸಂಶೋಧನೆ ಮೂಲಕ ತಿಳಿಸಿದೆ. ಇದು ಕೂಡ ನೆನಪಿರಲಿ. ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ ಸ್ನೇಹಿತರೆ. ಇವತ್ತಿನ ಪ್ರಶ್ನೆಗಳು ನಿಮಗಾಗಿ. ಪ್ರತಿಯೊಬ್ಬರು ಇದಕ್ಕೆ ಆನ್ಸರ್ ಮಾಡಿ. 1ನೇ ಕ್ವಶನ್ ನೋಡಿ, ಬ್ರಿಕ್ಸ್ ಸಂಘಟನೆಯನ್ನು ಯಾವ ವರ್ಷದಲ್ಲಿ ರಚನೆ ಮಾಡಲಾಯಿತು? 2ನೇದಾಗಿ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ? ಈ ಎರಡಕ್ಕೂ ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಆನ್ಸರ್ ಮಾಡಿ. ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.